ಕಬ್ಬಿನ ಮಾನ್ಯ ಶಾಸಕರು ಅಮೃತ ಮಾನ್ಯ ಶಿಕ್ಷಕರು ಮಾನ್ಯ ಶಾಸಕರು ಎಲ್ಲರೂ ಜನರ ವಾಣಿಯಂತೆ ಇಲಾಖೆ ಮತ್ತು ರೈತರು, ಸಕ್ಕರೆ ಇಲಾಖೆ ಇವುಗಳೆಲ್ಲರ ಸಮನ್ವಯತೆ ಇರಬೇಕು. ಯಾಕಂತಂದ್ರೆ ಕೃಷಿ ಇಲಾಖೆಯಲ್ಲಿ ಯಾವುದೇ ಹೊಸ ತಳಿಗಳು, ಹೊಸ ಯಂತ್ರೋಪಕರಣಗಳು ಇವುಗಳು ಎಂದಿಗೂ ಗೊತ್ತಾಗ್ತದೆ. ನಮ್ಮ ದೇಶ ವ್ಯವಸಾಯ ಪ್ರಧಾನವಾದಂಥ ದೇಶ. ಈ ದೇಶದಲ್ಲಿ ಸುಮಾರು 60% ಕೃಷಿ ಮೇಲೆ ಅವಲಂಬನೆ ಆಗಿದೆ. ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಜನರ ಆದಾಯ ಹೆಚ್ಚಾಗಬೇಕಾಗ್ತದೆ. ಇದಕ್ಕೆ ಬೇಕಾದಂಥ ಸಹಾಯವನ್ನು ಸರ್ಕಾರ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಬೇಕಾಗ್ತದೆ. ನಮ್ಮ ಸರ್ಕಾರ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ. ಇಂಥ ಒಂದು 127 ಕೋಟಿ ಇಲ್ಲಿವರೆಗೆ 2 ವರ್ಷದಲ್ಲಿ ಕೊಟ್ಟಿದ್ದೀವಿ. ಈ ವರ್ಷ 47 ಕೋಟಿಯಲ್ಲಿ ಈ ವರ್ಷದಿಂದ ಈ ಎಲ್ಲ ಮಿಷನ್ಗಳನ್ನ ಕೊಡ್ತಕ್ಕಂಥ ತೀರ್ಮಾನವನ್ನು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ಆದೇಶದಂತೆ ನಮ್ಮ ಇಲಾಖೆ ನಾವು ಮಾಡಿದ್ದೀವಿ. ಬಹುಶಃ ಈ ಒಂದು ಅಲ್ಲದೆ ಈ 127 ಮತ್ತು ಈ ವರ್ಷದ 45 ಒಟ್ಟಾರೆ 170-200 ಕೋಟಿವರೆಗೂ ಈ ಕಬ್ಬು ಕಟಾವು ಮಾಡೋ ಯಂತ್ರಕ್ಕೆ ಸಹಾಯಧನವನ್ನು ನಾವು ಕೊಟ್ಟಿರ್ತಕ್ಕಂಥದ್ದು. ಕಾರ್ಯಾಗಾರ ಹಾಗೂ ಸಮುದಾಯ ಅನಾವರಣ ಜೋರಾದ ಚಪ್ಪಾಳೆಗಳೊಂದಿಗೆ ಇದೀಗ ನಾಮಫಲಕದ ಅನಾವರಣ ನಡೀತಾ ಇದೆ. ಈ ನಾಮಫಲಕ ಅನಾವರಣ ವೇದಿಕೆಯ ಮುಂಭಾಗದಲ್ಲಿ ಯೋಜನೆಗೆ ಮಾನ್ಯ ಶಾಸಕರು ವಿಶೇಷ ಹಣಕಾಸಿನ ನೆರವನ್ನು ಒದಗಿಸಿಕೊಡುತ್ತಾರೆ. 9,85,00,000 ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಬಾಲಭವನ ಜನರ ಆಶೀರ್ವಾದದಿಂದ ಇನ್ನೂ 2 ವರ್ಷ 5 ತಿಂಗಳ ಕಾಲ, ಯಾಕಂದ್ರೆ ಮೇ 28ಕ್ಕೆ 3 ವರ್ಷ ಆಗ್ತದೆ. ಈ ಬರುವ ಮೇ 28 ಅಲ್ಲಿಂದ ಮುಂದೆ 2 ವರ್ಷ ಮೇ 28 ಸುಮ್ಮನೆ ಮಾತಾಡ್ತಾರೆ. ಹೇಳಿ ಯಾವ ರೀತಿ ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಇನ್ನೂ 2.5 ವರ್ಷ ಕಾಲ ಜನಪರವಾದಂತಹ ಕೆಲಸಗಳನ್ನು ಈ ಸರ್ಕಾರ ಮಾಡ್ತದೆ.